ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಲ್ಲಿ ವಸತಿ ಶಾಲೆಯೊಂದರ ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಮೇಲೆ ಆತನದೇ ಸಹಪಾಠಿಗಳು ಮನಸೋ ಇಚ್ಛೆ ಹಲ್ಲೆ ನಡೆಸಿರುವ ಅಮಾನವೀಯ ಘಟನೆ ನಡೆದಿದೆ. ಚಳ್ಳಕೆರೆ ತಾಲೂಕಿನ ಬಾಲೇನಹಳ್ಳಿಯಲ್ಲಿರುವ ಇಂದಿರಾ ಗಾಂಧಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. ಕಾಲುವೆಹಳ್ಳಿ ಮೂಲದ ಪ್ರೀತಂ ಸಹಪಾಠಿಗಳ ಕ್ರೌರ್ಯಕ್ಕೆ ಹಲ್ಲೆಗೊಳಗಾದ ವಿದ್ಯಾರ್ಥಿ. ಶಾಲೆಯ ಹಾಸ್ಟೆಲ್ನಲ್ಲಿ ಪ್ರೀತಂ ಮಲಗಿದ್ದ ವೇಳೆ ಮುಖಕ್ಕೆ ತಣ್ಣೀರು ಎರಚಿದ ಸುಮಾರು 19 ಜನ ಸಹಪಾಠಿಗಳು ಆತನ ಮೇಲೆ ಮುಗಿಬಿದ್ದಿದ್ದಾರೆ. ಅಷ್ಟಕ್ಕೆ ನಿಲ್ಲಿಸದ ವಿದ್ಯಾರ್ಥಿಗಳು ಜಾಮಿಟ್ರಿ ಬಾಕ್ಸ್ನಲ್ಲಿದ್ದ ತ್ರಿಜ್ಯ ಪೆನ್ನುಗಳಿಂದ ಪ್ರೀತಂನ ದೇಹದಾದ್ಯಂತ ಚುಚ್ಚಿ ವಿಕೃತಿ ಮೆರೆದಿದ್ದಾರೆ. ಹಲ್ಲೆಯ ತೀವ್ರತೆಗೆ ವಿದ್ಯಾರ್ಥಿಯ ಕಾಲು, ಮುಖ ಹಾಗೂ ಬೆನ್ನಿನ ಭಾಗದಲ್ಲಿ ತೀವ್ರ ಗಾಯಗಳಾಗಿವೆ. ವಸತಿ ಶಾಲೆಯೊಳಗೆ ಇಷ್ಟೆಲ್ಲ ದೊಡ್ಡ ಅನಾಹುತ ನಡೆದಿದ್ದರೂ ಹಾಸ್ಟೆಲ್ ವಾರ್ಡನ್ ಈ ವಿಷಯವನ್ನು ಯಾರಿಗೂ ತಿಳಿಸದೆ ಮುಚ್ಚಿಡಲು ಪ್ರಯತ್ನಿಸಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಸದ್ಯ ಗಾಯಾಳು ವಿದ್ಯಾರ್ಥಿ ಪ್ರೀತಂನನ್ನು ಚಿಕಿತ್ಸೆಗಾಗಿ ಚಿತ್ರದುರ್ಗದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಘಟನೆಯು ಚಳ್ಳಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದದ್ದು. ಮಗನ ಮೇಲಿನ ಹಲ್ಲೆಯಿಂದ ಆಘಾತಕ್ಕೊಳಗಾಗಿರುವ ಪೋಷಕರು, ತಪ್ಪಿತಸ್ಥ ವಿದ್ಯಾರ್ಥಿಗಳು ಹಾಗೂ ನಿರ್ಲಕ್ಷ್ಯ ವಹಿಸಿದ ವಾರ್ಡನ್ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಅವನಿಗೆ ಎದುರಿಸಿದರಲ್ಲೇ ಮಲಗಿದ್ದೆ, ಬಂದು ಮುಖಕ್ಕೆ ನೀರು ಹಾಕಿ ಎಬ್ಬಿಸಿ ಎತ್ತು ಮಂಚಕ್ಕೆ ಹೊಡೆದಾಗ ನಾನು ಮೂರ್ಛೆ ತಪ್ಪಿದ್ದೆ. ಪ್ರಜ್ಞೆ ತಪ್ಪಿದ್ದಾಗ ಮತ್ತೆ ಚೆನ್ನಾಗಿ ಹೊಡೆದ್ರು, ಬೆನ್ನಿಗೆಲ್ಲ ಹೊಡೆದು ಲಾಸ್ಟಿಗೆ ಕಾಲೆಲ್ಲ ಗಾಯಗಳಾದಾಗ ನೋವು ಬಂದಾಗ ಅವಾಗ ಎಚ್ಚರ ಆಯಿತು. ಅವಾಗ ಅಳ್ತಿದ್ದೆ, ಆದರೂ ಹೊಡಿತಿದ್ರು. ಯಾವ್ದ್ರಲ್ಲಿ ಚುಚ್ಚಿದಾರೋ ಗೊತ್ತಿಲ್ಲ. ಆವಾಗಿಂದ ನೋವು ಸ್ಟಾರ್ಟ್ ಆಗಿ ನಿನ್ನೆ ಊಟ ಮಾಡಿಲ್ಲ, ಎದ್ದೇಳೋಕ್ಕಾಗಲಿಲ್ಲ. ಪೇರೆಂಟ್ಸ್ಗೆ ಹೇಳ್ತೀನಿ ಅಂದರೆ ಮತ್ತೆ ಹೊಡಿತೀವಿ, ಪೇರೆಂಟ್ಸ್ಗೆ ಹೇಳಿ ಬರ್ತೀಯಲ್ಲ ಮತ್ತೆ ಹೊಡಿತೀವಿ ಅಂತ ಎದುರಿಸಿದ್ರು. ಅದಕ್ಕೆ ನಾನು ಯಾರಿಗೆ ಹೇಳಿ ವಾರ್ಡನ್ ಸರ್ ಯಾರು ಕೇರ್ ಮಾಡಲ್ಲ. ಮತ್ತು ಊಟ ಮಾಡೋಕ್ಕೂ ಎದ್ದೇಳೋಕ್ಕೂ ಆಗ್ತಿರ್ಲಿಲ್ಲ. ಸುಸ್ತು, ತಲೆಯಲ್ಲೂ ನೋವು ಬರೋದು. ಮತ್ತು ಗುಳಿಗೆ ನುಂಗಿದಂತ ವಾರ್ಡನ್ ಸರ್ ಹುಡುಗರಿಗೆ ಹೇಳಿ ಆ ಥರ ನನ್ನ ಮೇಲೆ ಆರೋಪ ಹೊರಿಸ್ತಿದ್ರು. 3 ವರ್ಷದಿಂದ ಓದ್ತಾ ಇದ್ದೆ ಸರ್, ಬಾಲೇನಹಳ್ಳಿ ಸ್ಕೂಲಲ್ಲಿ. ಈ ಸರಿ ಬೇಡ ಅಂದರು. ನಾವು ಡಿಸ್ಟಿಕ್ ಆಫೀಸರ್ ಕಡೆಯಿಂದ ಹೇಳಿಸಿ ಇದು ಮಾಡಿದ್ವಿ ಸರ್. ಈಗ ಮೊನ್ನೆಯಿಂದ 1-2 ತಿಂಗಳಿಂದ ಚೆನ್ನಾಗಿದ್ದ. ಸೆಂಟ್ರಲ್ಲಿ ಒಂದು ದಿವಸ ಏನೋ ಹೊಟ್ಟೆ ನೋವು ಅಂತ ಇದಾಗಿ ಬಾತ್ರೂಮ್ಗೆ ಹೋಗಿದ್ದಕ್ಕೆ ಒಂದು ಪಿರಿಯಡಿಗೆ ಕ್ಲಾಸ್ಗೆ ಹೋಗಿಲ್ಲ ಅಂತ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದರು. ಮೊನ್ನೆ ಇಷ್ಟೊಂದು ಹೊಡೆದು ಎಲ್ಲ ಇದಾದರೂ ಸಮೇತ ಒಬ್ಬರು ಇನ್ಫಾರ್ಮ್ ಮಾಡಿಲ್ಲ ಸರ್. ಇವತ್ತು ನಾವು ಕರ್ಕೊಬಂದು ನೋಡಿ ಅದು ವೀಡಿಯೋ ತೆಗೆದು ಪ್ರಿನ್ಸಿಪಾಲ್ಗೂ ಎಲ್ಲರಿಗೂ ಹಾಕಿದ್ರು, ಸರಿಯಾಗಿ ಇನ್ನೂ ಒಬ್ಬರು ಫೋನ್ ಎತ್ತಿಲ್ಲ ಸರ್. ನಾವು ಮತ್ತೆ ಸಾಯಂಕಾಲ ಕರ್ಕೊಂಡೋಗಿ ಅಲ್ಲಿ ಹಾಸ್ಟೆಲ್ ಹತ್ರ ವಾರ್ಡನಿಗೆ ತೋರಿಸ್ಕೊಂಡು ನಾವು ಹಾಸ್ಪಿಟ್ಲಿಗೆ ಬಂದಿದ್ದೀವಿ ಸರ್. ಈ ಥರ ನಮ್ಮ ಗಮನಕ್ಕೆ ಬಂದಿಲ್ಲ. ಇವರಾದರೂ ಹೇಳ್ಬೇಕಾದ್ರೆ ಇವ್ರು ಹೇಳಕ್ಕೆ ಹೋದ್ರೂ ಏನು ಹಿಂದೆ ತಪ್ಪಿರ್ತದಂತ. 19 ಜನ ಒಂದೇ ಸರಿ ಹೊಡಿಬೇಕಾದ್ರೆ ದ್ವೇಷ ಐತಂದ್ರೆ 5 ಜನ 6 ಜನ ಇರ್ತಾರೆ ಸರ್. ದ್ವೇಷ ಗುಂಪಾಗಿ ಹೊಡಿಬೋದು. 19 ಜನ ಒಂದೇ ಸರಿ ಹೊಡೆದಿದ್ದಾರೆ ಅಂದರೆ ಅಲ್ಲಿ ಯಾರ್ದೋ ಸುಪಾರಿ ಕೊಟ್ಟಿದ್ದಾರೆ. ಅವನ್ನ ಒಟ್ಟಲ್ಲಿ ಶಾಲೆಯಲ್ಲಿ ಇರಬಾರ್ದು, ಮನೆಗೆ ಕಳಿಸ್ಬೇಕಂತ ಎಲ್ಲರದು ಭಾಳ ಇದೆ ಸರ್. ನಾವು ಇಲ್ಲ ಇಲ್ಲೇ ಇರಬೇಕು ಅಂತ ಒಂದು ಸಣ್ಣ ಹಿಂಗೆ ಹಿಡಿದ್ರು ಅವ್ನ ಕಷ್ಟ, ಕುತ್ಕೊಂಡ್ರು ಕಷ್ಟ, ನಿಂತ್ಕೊಂಡ್ರು ಕಷ್ಟ ಆಗಿಬಿಟ್ಟೆ ಸರ್ ಅವನಿಗಲ್ಲಿ. ಆ ಥರ ನಿನ್ನ ಮಗ ಹಿಡಿಯುದ ಅಂತ ಹೇಳ್ತಾರೆ. ಈಗ ಮೊನ್ನೆ ಬಾತ್ರೂಮ್ಗೆ ಹೋಗಿತ್ತು, ಹೊಟ್ಟೆ ನೋವು ಅಂತೇಳಿ ಬಾತ್ರೂಮ್ಗೆ ಹೋಗಿದ್ದಕ್ಕೂ ಇಮಿಡಿಯೇಟ್ಲಿ ಫೋನ್ ಮಾಡಿದೆ, ನಿಮ್ಮ ಮಗ ಪಿರಿಯಡ್ ಕ್ಲಾಸ್ ತಪ್ಪಿಸ್ಕೊಂಡಿದ್ದಾನೆ ಅಂತ. ಈಗ 3 ದಿವಸ ಆಯಿತು. ಗುರುವಾರ ದಿವಸ ನೈಟು ರಾತ್ರಿ 11-12 ಗಂಟೆಯಿಂದನೇ 2 ಗಂಟೆವರೆಗೆ 19 ಜನ ಹೊಡೆದು ಅವನಿಗೆ ಬೆದರಿಕೆ ಹಾಕಿದ್ದಾರೆ. ಯಾರಿಗಾದ್ರೂ ಹೇಳಿದರೆ ಇದು ಮಾಡ್ತೀವಿ ಅಂತ. ಸುಮ್ಮನೆ ಆಗಲಿ 30 ಟ್ಯಾಬ್ಲೆಟ್ಸ್ ನುಂಗಿದ್ದಾನೆ ಅಂತ ಅಲ್ಲಿ ಸ್ಟೂಡೆಂಟ್ ಹತ್ರ ಇವರೆಲ್ಲ ಯಾರೋ ಹೇಳ್ಕೊಟ್ಟಿದ್ದಕ್ಕೆ ಆ ಹುಡುಗ 30 ಟ್ಯಾಬ್ಲೆಟ್ಸ್ ನುಂಗಿದ್ರೆ ಒಬ್ಬ ಮನುಷ್ಯನ ಚೆನ್ನಾಗಿರ್ತಾನೆ, ಇಲ್ಲ ಸುಸ್ತಾಗಿ ಅಡ್ಡ ಬೀಳ್ತಾನೆ, ಇಲ್ಲ ಏನೋ ಒಂದು ಆಗ್ತೈತಿ. ಈ ಥರ ಎಲ್ಲ ಅವನಿಗೆ ಹೊಡೆದು ಭಯ ಇಕ್ಕಿದ್ದಾರೆ ಸರ್. ಈಗ ಯಾರೋ ಪೇರೆಂಟ್ಸ್ಗೆ ಹೇಳಿದ್ರು ಸಮೇತ ನಿನ್ನ ಹಂಗೆ ಹೊಡಿತೀವಿ. ಅವರು ಈಗ ಸಾಯಂಕಾಲ ಹೋಗಿ ಕೇಳಿದ್ರೆ ಹುಡುಗರು ಅವನು ಯಾರಿಗೂ ಹೇಳ್ಬೇಡ್ರಿ, ನಿಮ್ಮ ಖಾಲಿ ಮುಗೀತೀನಿ ಅಂತ ಹೇಳ್ತದೆ ಅಂತ ಅವ್ರು ಸುಮ್ಮನೆ ಹೇಳ್ತಾ ಇದ್ದಾರೆ ಸರ್.